ನನ್ನ ಹೆಸರು ನಾರಾಯಣಸ್ವಾಮಿ ಅಂತ. ಈಗ ನೀವು ದುಡ್ಡು ಕೊಟ್ರು ಅಂತ ಹೇಳಿದ್ರಲ್ಲ, ದುಡ್ಡು 5 ಕೋಟಿ ಕೊಟ್ಟರು ಅಂತ ಹೇಳಿದ್ರಲ್ಲ, ನೀವು ನೋಡಿದ್ದೀರಾ? ಹಾ, ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿ ಅಂತ ಮಾತು ಯಾಕೆ ಆಡ್ತೀರಾ? ಇವತ್ತು ನೀವೇ ಹೇಳಿದ್ರ ಬಡವ್ರ ಮನೆ ದೇವ್ರು ಜಮೀರ್ ಅಹಮದ್ ಅಂದ್ರ, ನಿಜವಾಗೂ ರಾಜ್ಯದ ಬಡವ್ರ ಮನೆ ದೇವ್ರೇನೆ. ಯಾಕಂದ್ರೆ ಯಾವುದೇ ಜನಾಂಗ, ಯಾವುದೇ ಧರ್ಮ, ಯಾರೇ ಏನು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಸಹಾಯ ಮಾಡಂತ ದೇವ್ರೇನೆ, ಪುಣ್ಯಾತ್ಮನೆ. ಹೌದು. ಅದ್ರಲ್ಲಿ ಮತ್ತೆ ಹೇಳಿತೇನೆ, ದುಡ್ಡು ಕೊಟ್ರು ಅಂದ್ರೆ ಪಕ್ಷದ್ರೋಹಿ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಮನೆ ಮಠ ಬಿಟ್ಟಿದ್ದೇನೆ, ಕೇರಳದಲ್ಲಿ 15 ದಿನ ಕ್ಯಾಂಪೇನ್ ಮಾಡಿದ್ದೇನೆ, 1 ದಿನ ಬಂದು ಇಲ್ಲಿ ಕ್ಯಾಂಪೇನ್ ಮಾಡಿ, ಆ ತರ ಪಕ್ಷದ್ರೋಹಿ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ. ಬಾಗಲಕೋಟೆಯಲ್ಲಿ 2 ದಿನ ಏನ್ರಿ ಸಾಹೇಬ್ರೆ ಹೋಗ್ತಾರೆ, ಏನು 2 ದಿನ ಏನು ಇದು ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಟೈಮು ಅವರು 1 ದಿನ ಕೊಟ್ಟರು ಅಂದ್ರೆ ಅರ್ಧ ದಿನ ಅಲ್ಲಿ ಬರೋದಕ್ಕೆ, ಕೇರಳದಿಂದ ಬರೋಕ್ಕೆ ಅರ್ಧ ದಿನ ಆಯ್ತು. ಪ್ರೆಸ್ ಮೀಟ್ ಮಾಡಿದ್ರು, ಮತ್ತೆ ಎಲ್ಲ ಮುಖಂಡರುಗಳನ್ನು ಸೇರಿಸಿದ್ದೇನೆ, ನಾನು ನಿಮ್ಮ ಜೊತೆ ತಿರ್ಗಾ ಬೇಕಂದ್ರೆ ಬರ್ತೀನಿ ಅಂತಂದ್ರು. ಆದರೆ ಬಾಗಲಕೋಟೆಯಲ್ಲಿ 2 ದಿನ ಮಾಡಿದ್ದೇನೆ, ಅಲ್ಲಿ ಟೈಮ್ ಆಯಿತು. ನನ್ನ ಪ್ರಶ್ನೆ ಚಾನ್ಪಾಶ್ ಅವ್ರಿಗೆ. ಚಾನ್ಪಾಶ್ ಅವರೇ, ಶಿಸ್ತಿನ ಕ್ರಮ ಕಾಂಗ್ರೆಸ್ ಜರುಗಿಸಿದ್ದೇ ಆಗಿದ್ದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾರು ಅರ್ಧಕ್ಕರ್ಧ MLAಗಳಾಗಲಿ ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳೇ ಇರ್ತಿರ್ಲಿಲ್ಲ. ಯಾಕೆಂದರೆ ನಮ್ಮ ಊರ ಕಡೆ ಒಂದು ಗಾದಿ ಇದೆ, ಊಟ ಬಟ್ಟೆ ಕೇಳಬೇಡ ಗಿಣಿ ಸಾಕಂಗೆ ಸಾಕ್ತೀನಿ ಅಂತ. ನಿಮ್ಮ ಕಾಂಗ್ರೆಸ್ ಪಕ್ಷದ ಆ ಥರ ಮುಸಲ್ಮಾನರು ಬರೋ ಓಟ್ ಹಾಕಕ್ಕೆ ಮಾತ್ರ ಇರಿ, ಏನೋ ಅಧಿಕಾರ ಕೇಳಿದ್ರೆ ಮೊನ್ನೆ ಮಾಡಿದ್ವಲ್ಲ ಆ ಕೆಲಸ ಮಾಡ್ತೀವಿ ಅನ್ನೋದು. ನಮ್ಮ BJP ಪಕ್ಷದಲ್ಲಿ ಮುಸ್ಲಿಮ್ಗೆ ಮತ್ತು ಮೈನಾರಿಟಿಗೆ ಸೀಟ್ ಕೊಟ್ಟಿಲ್ಲ ಅಂತ ತಾವು ಹೇಳಿದರೆ, ಅದಕ್ಕೆ ನಾನು ಪಕ್ಷದಲ್ಲಿ ಇರೋದ್ರಿಂದ ಒಂದು ಹೇಳ್ತೀನಿ, ಆ ಪಕ್ಷದಲ್ಲಿರೋರಿಗೆ ಆ ಕ್ಯಾಂಡಿಡೇಟ್ಗೆ ಎಲಿಜಿಬಿಲಿಟಿ ಬೇಕು. ಈಗ ಎಲ್ಲ ಪಕ್ಷದಲ್ಲೂ ಎಲ್ಲರೂ ಕ್ಯಾಂಡಿಡೇಟ್ ಇದ್ದಾರೆ, ಎಲ್ಲರೂ ನನಗೂ ಸೀಟ್ ಬೇಕು ಅಂತಾರೆ. ಈಗ ನಮ್ಮ ಮೈನಾರಿಟಿಯಲ್ಲಿ ಎಷ್ಟು ಜನ ಆ ಸೀಟಿಗೆ ಎಲಿಜಿಬಲ್ ಇದ್ದಾರೆ? ಕಳೆದ ಬಾರಿ 3 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ರು ತಮ್ಮ ಪಕ್ಷದಲ್ಲಿ. ಯಾರ್ಯಾರನ್ನ ಸರ್? ಗೋವಿಂದ ಕಾರಜೋಳ, ಲಕ್ಷ್ಮಣ ಸವದಿ, ಅಶ್ವಥ್ ನಾರಾಯಣ್. ಯಾವ ಬೇಸಿಸ್ ಮೇಲೆ ಮಾಡಿದ್ರು? ಅವ್ರದ್ದು ಎಲಿಜಿಬಿಲಿಟಿ ಇದೆ ಮೇಡಮ್. ಎಲಿಜಿಬಿಲಿಟಿ ಅಲ್ಲ, ಯಾವ ಬೇಸಿಸ್? ಎಲ್ಲರೂ ಎಲಿಜಿಬಲ್ ಎಲ್ಲರೂ ಇದ್ದಾರೆ. ಅವ್ರು 3 ಜನರನ್ನೇ ಯಾಕೆ ಮಾಡಿದ್ರು? ದಟ್ ಈಸ್ ದಿ ಕಾಂಬಿನೇಷನ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಿಟಿ. ಬಿಕಾಸ್ ಗೋವಿಂದ ಕಾರಜೋಳ ದಲಿತ ಕಮ್ಯುನಿಟಿ, ಅಶ್ವಥ್ ನಾರಾಯಣ ಒಕ್ಕಲಿಗ ಕಮ್ಯುನಿಟಿ, ಲಕ್ಷ್ಮಣ ಸವದಿ ಲಿಂಗಾಯತ ಕಮ್ಯುನಿಟಿ. ಸೊ ನಿಮಗೆ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇದ್ದರೆ ಮತ್ತು ಸಮಾನತೆ ಸಹಬಾಳ್ವೆ ಅನ್ನೋದರ ಬಗ್ಗೆ ತಮಗೆ ನಿಜಕ್ಕೂ ಕೂಡ ಕಾಳಜಿ ಇದ್ದರೆ, ನಿಮಗೆ ಇಷ್ಟು ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಇರುವಂಥ ಮುಸಲ್ಮಾನರಲ್ಲಿ ಒಬ್ಬ ಸಮರ್ಥ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂತಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ವಾಟ್ ಟೈಪ್ ಆಫ್ ಲಾಜಿಕ್ ಇಸ್ ದಿಸ್? ಬಿಜೆಪಿಯಲ್ಲಿ ಇದ್ದಾರೆ, ಅದರಲ್ಲಿ ಕ್ಯಾಂಡಿಡೇಟ್ ಇದ್ದಾರಾ ಅದು ಮುಖ್ಯ. ಲಕ್ಷಾಂತರ ಜನ ಇದ್ದಾರೆ, ಬಿಜೆಪಿಯಲ್ಲಿ ಯಾರಿದ್ದಾರೆ? ಯಾಕಿಲ್ಲ? ದಟ್ ಇಸ್ ದಿ ಕ್ವೆಶ್ಚನ್. ಇಲ್ಲ, ಆ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್. ಯಾಕಿಲ್ಲ ಅಂತ ನಾನು ಮೈನಾರಿಟಿ, ನಾನು ಮೈನಾರಿಟಿ, ಬಟ್ ನಾನು DCM ಗೆ ಎಲಿಜಿಬಲ್ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಯಾಕಾಗಲ್ಲ ಸರ್? ಒಬ್ಬ ಚಾಯ್ವಾಲ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ಅನ್ನೋದಾದರೆ ನಿಮಗೆ ಯಾಕಿಲ್ಲ ಸರ್? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಎಲ್ಲವೂ ಆಗುವ ಅಧಿಕಾರ ಇದೆ. ಆ ಮಟ್ಟಕ್ಕೆ ನಾನು ಬೆಳೆದ ಮೇಲೆ ನಾನು ಕೇಳಬಹುದು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಆಫ್ರಿನ್ ಇದ್ದಾರೆ. ಆಫ್ರಿನ್ ಅವರೇ, ತಮ್ಮ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಸೇಯಿಂಗ್ ದಟ್ ನೀವು ಯಾಕೆ ರಾಜೀನಾಮೆ ಕೊಟ್ಟರೆ ಅಥವಾ ಯಾಕೆ ತಮ್ಮನ್ನ ಪಕ್ಷದಿಂದ ಹೊರಗಡೆ ಕಳುಹಿಸಲಾಯಿತು ಅಂತ. ನನಗೆ ಐ ವಾಂಟ್ ಟು ಆಸ್ಕ್, ನೀವು ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೀರಿ? ನಾನು 2 ವರ್ಷದಿಂದ. 2 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೀರಾ? ಸೊ ಕಾಂಗ್ರೆಸ್ ಪಾರ್ಟಿಯಲ್ಲಿ ತಮಗೇನು ಜವಾಬ್ದಾರಿಗಳಿದೆ ಇತ್ತು? ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ, ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಯೂತ್ ಕಾಂಗ್ರೆಸ್ಸಿಂದ. ಮತ್ತು ನಾನು ಕೆಲಸ ಕಾರ್ಯಗಳನ್ನ ನೋಡಿ ಅವರೇ ಅಡ್ಮಿನ್ ಮಾಡಿದರು ನನಗೆ. ಆಲ್ ರೈಟ್. ತಮ್ಮ ಮೇಲೆ ಕೋಪ ಬರೋಕ್ಕೆ ಕಾರಣ ಏನು? ನಮ್ಮ ಸಮುದಾಯ ಪರವಾಗಿ ಮಾತಾಡಿದ್ದು. ಅಂದರೆ ನೀವು ನಿಮ್ಮ ಸಮುದಾಯದ ಪರವಾಗಿ ಮಾತಾಡೋಂಗಿಲ್ವಾ ಪಾರ್ಟಿಯಲ್ಲಿ? ಇಲ್ಲ. ವಾಟ್ ಎಕ್ಸಾಕ್ಟ್ಲಿ ಏನಾಯ್ತು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. 20ನೇ ತಾರೀಕು ಮಾರ್ಚ್ 20ನೇ ತಾರೀಕು ಬಂದ್ಬಿಟ್ಟು ಚಾಂದ್ರಾತ್ ದಿವಸ ಇವರೆಲ್ಲ ಕುತ್ಕೊಂಡು ದಾವಣಗೆರೆ ದಕ್ಷಿಣ ಟಿಕೆಟ್ ಒಂದು ಇದು ನಡೆಯುತ್ತೆ, ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಎಲ್ಲ ಮುಸ್ಲಿಂ ಮುಖಂಡರು ಸೇರಿಕೊಂಡು ಹೇಳ್ತಾರೆ, ನಮ್ಮ ಮುಸ್ಲಿಂ ಸಮಾಜದಿಂದ ಒಬ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ. ಇದೇ ನಡೆದಿರೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲ ಸದ್ಯಕ್ಕೆ ನಾವು ಸಮರ್ಥ ಅವ್ರಿಗೆ ಕೊಡ್ತಾರೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಯಾರು ಹೇಳ್ತಾರೆ? ಸುರ್ಜಿವಾಲಾ ಅವರು. ಅವಾಗ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಮುಸಲ್ಮಾನ್ ಸಮುದಾಯದಲ್ಲಿ ಜಬ್ಬಾರ್ಗೆ ಕೊಡಿ ಅಂದ್ರಂತೆ. ಇಲ್ಲ, ಇದು ಹೇಳ್ತಾ ಇದೀನಲ್ಲ, ಎಲ್ಲ ತಪ್ಪು. ಇದು ಜಬ್ಬಾರ್ ಅಂತಾನೆ ಹೆಸರು ಒಂದು ತಗೊಂಡಿಲ್ಲ. ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಹಿಂದ್ಗಡೆ ಬಂದ್ಬಿಟ್ಟು ಖಲೀಲ್ ಅಂತ ಇದ್ದಾರೆ, ಅವರು ಯೂತ್ ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಅವರು ಹೋರಾಡ್ಕೊಂಡಿದ್ರು, ಜಬ್ಬಾರ್ ಸಾಹೇಬ್ರು ಹೋರಾಡ್ಕೊಂಡಿದ್ರು, ಇನ್ನೂ ಇನ್ನೊಬ್ರು ಅಂತ ಹೇಳ್ಕೊಂಡಿದ್ರು. ಅದಕ್ಕೆ ಏನಾಯ್ತು, ಸಮುದಾಯಕ್ಕೆ, ನಮ್ಮ ಮುಸ್ಲಿಂ ಸಮುದಾಯಕ್ಕೆ
ನಮಗೋಸ್ಕರ ಯಾರಾದ್ರೂ ಧ್ವನಿ ಎತ್ತಿ ಮಾತಾಡಕ್ಕೆ ಇವತ್ತು ಕೇಪಬಲ್ ಇದ್ದಾರೆ ಅಂದ್ರೆ ಅದು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಒಬ್ಬರೇ ಇರೋದು. ಮೂವ್ ಫಾರ್ವರ್ಡ್. ಅವ್ರಿಗೋಸ್ಕರ ಇದು ಕೇಳಿದಕ್ಕೆ ಅವ್ರು ಏನ್ ಹೇಳ್ತಾರೆ, ನಮ್ಮ ಮುಸ್ಲಿಮ್ಸು ಇಂದಾನೆ ನಮ್ಗೆ ಇಷ್ಟು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ಕೇಳಿದಕ್ಕೆ ಸುರ್ಜಿವಾಲಾ ಅವ್ರು ಏನ್ ಹೇಳ್ತಾರೆ, ಮುಸ್ಲಿಂ ಸಮಾಜಕ್ಕೆ ನಂಬ್ಕೊಂಡು ಕಾಂಗ್ರೆಸ್ ಪಕ್ಷ ಇಲ್ಲ, ಅವರಿಂದ ಕಾಂಗ್ರೆಸ್ ಪಕ್ಷ ಇಲ್ಲ. ಒಂದು ಎರಡನೇದು, ಗುರುಗಳು ಅಂತ ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಬೇಡಿ, ನಮ್ಗೆ ಇಲ್ಲಿ ಇಷ್ಟ ಇರೋರು ಇರಿ, ಕಷ್ಟ ಇರೋರು ರಾಜೀನಾಮೆ ಕೊಟ್ಟು ಹೋಗ್ಬಹುದು ಅಂತ ಹೇಳಿದ್ರು. ಇಷ್ಟೆಲ್ಲ ಮಾತುಕತೆ ಆಗಿದ್ಮೇಲೆ ಅವ್ರು ಹೊರಗಡೆ ಬಂದ್ರು, ಅವ್ರು ಹೋದ್ರು, ದೊಡ್ಡವ್ರು ಕುತ್ಕೊಂಡು ಏನೋ ನಿರ್ಧಾರ ಮಾಡಿದ್ದಾರೆ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ನಾನು ಸುಮ್ಮನೆ ಇದೆ. ಆದ್ರೆ ಅದಾಗಿದ ತಕ್ಷಣನೇ ಹೊರಗಡೆ ಏನ್ ಸ್ಟೇಟ್ಮೆಂಟ್ಗಳು ಕೊಡ್ತಾರ ಅಂತ ಹೇಳಿದ್ರೆ ಕೆಲವರು, ಅವ್ರು ಯಾರಂತ ಅದು ಹೇಳ್ತೀನಿ ನಾನು ನೆಕ್ಸ್ಟ್. ಕೆಲವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ, ಹೊರಗಡೆ ತುಂಬಾ ಇಲ್ದಿದ್ದೆಲ್ಲ ಗಲ್ಬೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಉಲ್ಮಾ ಬಗ್ಗೆ ಈ ತರ ಹೇಳಿದ್ದಾರೆ, ಅದಂತ ಆ ತರ ಯಾರು ಹೇಳಿಲ್ಲ, ಸುರ್ಜಿವಾಲಾ ಅವರು ಯಾವತ್ತು ನಮ್ಮ ಪರವಾಗಿ ಮಾತಾಡಿದಾರಂತ ಒಂದು ತಪ್ಪು ಸ್ಟೇಟ್ಮೆಂಟ್ ಶಿವಾಜಿನಗರ್ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರು ಮತ್ತೆ ಸಲೀಂ ಅಹಮದ್ ಅವರು ಕೊಡ್ತಾರೆ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ಗೆ ನೋಡಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು. ನಾನು ಕುತ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ, ಈ ತರ ಮುಸ್ಲಿಂ ಸಮುದಾಯ ಇವ್ರ ಕೈ ಹಿಡಿತಾ ಇರ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಚಾನ್ಸೇ ಇರಲಿಲ್ಲ ಅಂತ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ಇವ್ರೇನ್ ಮಾಡ್ತಾರೆ, ನಾನು ದಾವಣಗೆರೆಗೆ ಹೋಗ್ಬೇಕಾಗುತ್ತೆ, ನಂದು ಪಕ್ಷ ಚಟುವಟಿಕೆ ಬೇರೆ ಕಡೆ, ಸಮುದಾಯ ಪರ ಮಾತಾಡೋದು ಒಂದು ಕಡೆ ಅಂತ ನಾನೇನ್ ಮಾಡ್ತೀನಿ, ಹೋಗೋಣ ಇದು ಬಾಗಲಕೋಟೆಗೆ ನಾನು ಇನ್ಚಾರ್ಜ್ ಅಂತ ನಾನು ಒಬ್ರಿಗೆ ಕಾಲ್ ಮಾಡಿದ್ರೆ ನನ್ಗೆ ರೆಸ್ಪಾನ್ಸ್ ಸಿಗಲ್ಲ. ನೆಕ್ಸ್ಟ್ ರೆಸ್ಪಾನ್ಸ್ ಏನ್ ಸಿಗುತ್ತೆ ಅಂದ್ರೆ, ನೀನ್ ಅಲ್ಲಿ ಬಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನೀನೇನ್ ವಿಡಿಯೋ ಮಾಡಿದ್ಯೋ ಆ ವಿಡಿಯೋನ ಡಿಲೀಟ್ ಮಾಡು. ನೀವು ಮೀರ್ ಸಾದಿಕ್ ಅದ್ರ ರಿಜ್ವಾನ್ ಬರ್ತೀನಿ, ಅದು ಲಾಸ್ಟ್ ಇರೋದು ಬರ್ಬೇಕು ಅಂತ ಹೇಳ್ತಾರೆ. ನಾನು ಹೇಳಿದೆ ಆಯ್ತು ಬರ್ತೀನಿ, ನೀನೊಂದು ಅಪಾಲಜಿ ಲೆಟರ್ ಕೊಡು, ಅದಕ್ಕೂ ಒಪ್ಕೊಂಡೆ ಕೊಡ್ತೀನಿ. ಬಟ್ ಅದರಲ್ಲಿ ಮೆನ್ಷನ್ ಮಾಡ್ಬೇಕಂತೆ, ನಾನು ವೈಯಕ್ತಿಕವಾಗಿ ಮಾಡಿಲ್ಲ ವಿಡಿಯೋ, ನನ್ಗೆ ಹಿರಿಯರು ಹೇಳಿ ಮಾಡ್ಸಿರೋದು, ಅವರು ಮತ್ತೆ ಉಲುಮಾಗಳು ಅವ್ರು ಹೇಳಿ ಮಾಡ್ಸಿರೋದು ಅಂತ. ಇವಾಗ ನಮ್ಮ ಸಮುದಾಯ ಪರವಾಗಿನೇ ನಾನು ವಿಡಿಯೋ ಮಾಡಿರೋದು, ಅವ್ರ ವಿರುದ್ಧವಾಗಿ ನಾನು ಹೆಂಗ್ ಮತ್ತೆ ವಿಡಿಯೋ ಮಾಡ್ಲಿ? ಅದಕ್ಕೆ ನಾನು ಹೇಳಿದೆ, ಇಲ್ಲ ಅಕ್ಕ ಇದು ನನ್ನ ಕೈಯಿಂದ ಆಗಲ್ಲ ಅಂದ್ರೆ, ಅಮ್ಮೋ ಹಂಗಾಗಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಎಕ್ಸ್ಪೆಲ್ ಮಾಡ್ತಾರೆ ಅಂದ್ರು. 1, 2, 3, 4, 5 ಎಷ್ಟು ಕಾಲ್ಗಳು ನನಗೆ ಡಿಲೀಟ್ ಮಾಡಿ ಹಿಂಸೆ ಕೊಟ್ಬಿಟ್ಟಿದ್ರು. ನಾನು ಒಂದೇ ಒಂದು ನಿರ್ಧಾರಕ್ಕೆ ಬಂದೆ, ಹಂಗೂ ಇವ್ರು ಏನಾದರೂ ಮುಂದೆ ಹೋಗಿ ನನ್ಗೆ ಕೊಡ್ತಾರೆ ಕೆಲಸ, ಹಿಂಗೂ ಕೊಡ್ತಾರೆ, ಅದಕ್ಕೆ ನನ್ನ ಸಮುದಾಯವಾಗಿ ಪರವಾಗಿ ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂತೇಳಿ ರಾಜೀನಾಮೆ ಕೊಟ್ಟೆ. ಐ ಆಮ್ ನಾಟ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ನಾನು ಪೋಸ್ಟ್ ಹಾಕ್ತೀನಿ. ಮೇಡಮ್, ಪ್ರಸ್ತುತ ಸನ್ನಿವೇಶವನ್ನು ಗಮನಿಸಿದೆ, 4 ಜನ ನಮ್ಮ ಲೀಡರ್ಗಳು, ನಮ್ಮ BJP ಅಧ್ಯಕ್ಷರು ಮಾತಾಡಿದ್ದನ್ನು ಕೇಳಿಸ್ಕೊಂಡು ಒಂದು ಭಾಳ ಒಳ್ಳೆ ಒಂದು ಧನಾತ್ಮಕವಾದಂಥ ಬದಲಾವಣೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ನನಗಂತೂ ಗೊತ್ತಾಗ್ತದೆ. ಅದರಲ್ಲೂ ಮುಸಲ್ಮಾನ್ ಸಮುದಾಯದಲ್ಲಿ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ. ಯಾಕಪ್ಪ ಅಂತಂದರೆ, ಇಲ್ಲಿ ತನಕ ಮುಸಲ್ಮಾನರಿಗೆ ಕಾಂಗ್ರೆಸ್ಸಿಂದ ಸಿಕ್ಕಿರ್ತಕ್ಕಂಥದ್ದು 4 ಸೀಟು, 4 ಸ್ಥಾನ, ಅಥವಾ ಇನ್ನೊಂದಷ್ಟು ಯಾವುದೋ ಮಂತ್ರಿಗಿರಿ, ಅದ್ಯಾವುದೋ ಇನ್ನೊಂದು ಚೇರ್ಮನ್ಗಿರಿ ಸಿಕ್ಕಿರ್ಬೋದು. ಆದರೆ ಇವತ್ತು ತನಕ ಕಾಂಗ್ರೆಸ್ ಪಾರ್ಟಿನಲ್ಲಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಸಿಗದೇ ಇರತಕ್ಕಂಥದ್ದು ಒಂದಿದೆ, ಅದು ಆತ್ಮಗೌರವ. ಅದು ನಿಜವಾದಂಥ ಸಾಮಾಜಿಕ ಗೌರವ ಅವ್ರಿಗೆ ಸಿಕ್ಕಿರಲಿಲ್ಲ. ಅದು ಸಿಕ್ಕಿರಲಿಲ್ಲ ಅಂತಕ್ಕಂಥದ್ದು ಪ್ರತಿ ಸಲನೂ ಸಹ ಮುಸಲ್ಮಾನರು ಪ್ರತಿ ಎಲೆಕ್ಷನ್ನಲ್ಲಿ, ಪ್ರತಿ ನಾಮಿನೇಷನ್ನಲ್ಲಿ ಅದನ್ನು ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಒಂದು ಭಾಗನೇ ಇವತ್ತು ದಾವಣಗೆರೆ ನಡೆದಂಥ ಒಂದು ಪ್ರಹಸನ. ದಾವಣಗೆರೆ ಬೈ ಎಲೆಕ್ಷನಲ್ಲಿ ನಾವು ನಮ್ಮ ಪಕ್ಷದಿಂದ ಅವರು CM ಶಹಬಾಜ್ ಖಾನ್ ಅವ್ರ ಜೊತೆಯಲ್ಲಿದ್ವಿ. ಸೊ ಗ್ರೌಂಡ್ ವರ್ಕ್ ಎಲ್ಲ ನಾವು ಮಾಡಿದ್ದೀವಿ. CM ಶಹಬಾಜ್ ಖಾನ್ ಹೇಳಿರುವಂಥ ಮಾತೆಲ್ಲ ಅದು ನಿಜಾನೇ, ದುಡ್ಡು ಬಂದಿದೆ ಅದೆಲ್ಲ. ಯಾಕಂದರೆ ನಾವಲ್ಲಿ ಗ್ರೌಂಡ್ ವರ್ಕ್ ಮಾಡೋವಾಗ ಸುಮಾರು ಜನಗಳು ನಮ್ಮ ಹತ್ರ ಬಂದು SDP ಅವರು ದುಡ್ಡು ಕೊಡ್ತಾ ಇದ್ದಾರೆ, ಇವ್ರಿಗೆ ಎಲ್ಲಿ ನಾನು ಫಂಡಿಂಗ್ ಆಗ್ತಾ ಇದೆ. ಅದರಲ್ಲದೆ ಒಂದೊಂದು ಓಟು, ನಾಳೆ ಓಟ್ ಇದೆ ಅಂತ ಹೇಳಿದ್ರೆ ಈ ದಿನಕ್ಕೆ, ನಾಳೆ ಓಟ್ ಅಂದರೆ ಇವತ್ತು 6,000 ರೂಪಾಯಿ 5,000 ರೂಪಾಯಿ ಓಟಿಗೆ ಹೋಗಿದ್ದಾರೆ ರೇಟು. ಆಮೇಲೆ ನಾಳೆ ಓಟ್ ಆಗೋರು ಒಂದು ಕೋಳಿ ಮತ್ತು 500 ರೂಪಾಯಿ ಆ ಟೈಮಲ್ಲಿ. ಸೊ ಈ ತರ ಎಲ್ಲ ನಡೆದಿದೆ, ಇಲ್ಲ ಅಂತ ಇಲ್ಲ. ಅವಮಾನ ಮಾಡ್ತಾ ಇದೀರಿ ಅಂತ ನಿಮ್ಗೆ ಇಲ್ಲ ಇಲ್ಲ ಮೇಡಮ್, ಅವಮಾನ ಅಲ್ಲ. ಮುಸಲ್ಮಾನ ಸಮುದಾಯ ಒಂದು ಕೋಳಿಗೆ ಒಂದು 500 ರೂಪಾಯಿ ಓಟ್ ಹಾಕುತ್ತೆ ಅಂದ್ರೆ ಅದೇ ಹೇಳ್ತಾ ಇರೋದು ಮೇಡಮ್. ನೋಡಿ ಇದು ಏನಾಗಿದೆ ಗೊತ್ತಾ, ಇದು ಅಲ್ರಿ ನಾನ್ ವೆಜ್ ತಿನ್ನೋರು ನೀವು ಒಂದ್ ಕೋಳಿಗೆ ಒಂದು ಓಟ್ ಹಾಕ್ತೀರಾ? ಮೇಡಮ್ ಲೈವ್ ವಿಡಿಯೋಗಳಿದೆ ಅಲ್ಲ ಮೇಡಮ್, ಲೈವ್ ವಿಡಿಯೋಗಳು ಬಂದಿದೆ ಅಲ್ಲ, ನೀವು ನೋಡಿ ಲೈವ್ ವಿಡಿಯೋಗಳಾಗಿದೆ, ಲೈವ್ ವಿಡಿಯೋಗಳಾಗಿದೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಇಲ್ಲಿ ಒಂದ್ ನಿಮಿಷ ಲೈವ್ ವಿಡಿಯೋ ಆಗಿರೋದು, ನಾನ್ ಗ್ರೌಂಡ್ ವರ್ಕ್ ಮಾಡಿದ್ದೀನಿ.